ಸಾಕ್ಷಿ ವಿಚಾರ ಎಲ್ಲ ಗೊತ್ತಾಗಿ ಬೇಜಾರಾಗಿರ್ಬೇಕು. ರೀ 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 ಹಾಂ, ಹೇಳಿ ಪೂಜಾ. ಯಾಕ್ರಿ ಹಿಂಗೆ ಕೂತ್ರಿ? ಏನಾತ? ಅಲ್ಲ ಇಷ್ಟೊಂದು ಮಂಕಾಗೆ ಅಂಥದ್ದು ಏನಾತೀಗಂತ? ಏನಾತಂದು ನಿನಗೆ ಗೊತ್ತಿಲ್ಲ ಪೂಜಾ, ನೋಡಿದಿಲ್ಲ ಏನೆಲ್ಲ ಆತಂತೇಳಿ. ಈ ಸಮಾಜದೊಳಗೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಒಂದು ಗೊತ್ತಾಗಿಲ್ಲ. ಇವಾಗ ಏನಾಯ್ತಂತ ಇಷ್ಟು ಚಿಂತೆ ಮಾಡತ್ತೀರಿ ನೀವು? ಹಾಂ, ಅಲ್ಲ ಇಷ್ಟೊಂದು ಅಪ್ಸೆಟ್ ಆಗುವಂಥದ್ದು ಏನಾಗೈತಿ ಈಗ? ನಿಂಗೆ ಗೊತ್ತಿಲ್ವ ಪೂಜಾ? ನೋಡಿದ್ದಿಲ್ಲ ಹೊರಗೆ ಎಷ್ಟಿಲ್ಲ. ನಿಜವಾಗ್ಲೂ ಹೇಳ್ತೀನಿ ಪೂಜಾ, ಆಕೆ ನನ್ನ ಕಾಲದಾಗ ನಾನು ಇಷ್ಟಪಟ್ಟಿದ್ದೆ ನಿಜ. ನಿನ್ನ ಮುಂದೆ ನಾನು ಮುಚ್ಚಿಟ್ಟೆ ಈ ವಿಚಾರ. ಯಾಕಪ್ಪ ಹಳೆ ವಿಚಾರ ಎಲ್ಲ ಹೀಗೆ ಹೇಳಬೇಕು ಅಂಥೇಳಿ. ಆಕೆ ಅಂಥ ಪರಿಸ್ಥಿತಿ ಒಳಗೆ ಇದ್ಲಲ್ಲ, ಸಹಾಯ ಮಾಡಿದ್ರಾಯ್ತು ಅಂಥೇಳಿ ಜಾಬ್ ಕೊಟ್ರಾಯ್ತು ಅಂತ ಕರೆದೆ. ಆಕೆ ನೋಡಿದ್ರೆ ನಮ್ಮ ಮನೆ ಒಳಗೆ ಇದ್ದ ನನ್ನ ಹೇಳಿದ್ರೆ ನಾ ಅಸಹ್ಯ ಆಕೈತೆ ನನಗೆ. ಇದೆಲ್ಲ ಗೊತ್ತಿದ್ದು ನನಗೆ ಒಂದು ಮಾತು ಹೇಳಿಲ್ಲಲ್ಲ ಪೂಜಾ. ನೀ ಹೇಳಿದ್ರೆ ನಾ ಯಾವಾಗಲೂ ಆಕಿನ ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ತಿದ್ದೆ. ಅಲ್ಲ, ಎಲ್ಲ ವಿಚಾರ ನಿನಗೆ ಗೊತ್ತಿದ್ದ, ನನಗೆ ಯಾಕೆ ಒಂದು ಮಾತು ಹೇಳಿಲ್ಲ ನೀನು? ರೀ, ಕೆಲವೊಂದು ವಿಚಾರಗಳನ್ನ ಭಾಳ ಈಸಿಯಾಗಿ ಶೇರ್ ಮಾಡ್ಕೊಂಬಿಡ್ಬೋದು. ಇನ್ನೊಂದಷ್ಟು ಕೆಲವೇ ವಿಚಾರಗಳನ್ನ ಹೇಳೋಕ್ಕಾಗಿಲ್ಲ. ಅಷ್ಟರೊಳಗೂ ಆಕೆ ನನಗೆ ಗೊತ್ತಿದ್ದನು ವಿಚಾರ ಆಕೆ ಗೊತ್ತಿದ್ದು ಆಕೆ ಅದೇ ಕೆಲಸ ಮಾಡೋಕತ್ಲ ಅಂದಮೇಲೆ ತಿಳ್ಕೊರಿ, ಆಕೆ ಮನಸ್ಸೊಳಗೆ ಎಷ್ಟು ಕೆಟ್ಟ ಭಾವನೆ ಇರಬೇಕು. ನಾ ಈ ಮನೆ ಸೊಸಿ ಆಗೇತಿರಬೇಕು, ಅದು ನಿಮ್ಮ ಮೇಲಿರೋ ಪ್ರೀತಿಗೋಸ್ಕರ ಅಲ್ಲ ರೀ, ದುಡ್ಡಿಗೋಸ್ಕರ. ದುಡ್ಡು 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 ಅಂತ ಸಾಯ್ತಾಳಕ್ಕೆ. ಪ್ರೀತಿ ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ ಆಕೆ ನಿಮ್ಮ ಮನೆಯಿಂದ ಹೊರಗೆ ಹಾಕ್ಬೇಕಂತೇಳಿ. ಆದ್ರೆ ನಿಮ್ಮ ಮನಸ್ಸೊಳಗೆ ಆಕೆ ಬಗ್ಗೆ ಒಳ್ಳೆ ಭಾವನೆ, ಆಕೆ ನನ್ನ ಫ್ರೆಂಡು, ಆಕೆ ಸಹಾಯ ಮಾಡಬೇಕು. ಈ ಸತ್ಯ ಎಲ್ಲ ಸಿದ್ಧಾರ್ಥವ್ರಿಗೆ ಗೊತ್ತಾಗಿ ಆಕೈತಿ. ಸಾಕ್ಷಿನ ಮನೆ ಬಿಟ್ಟು ಹೊರಗೆ ಹಾಕ್ತಾರಂತ ಗೊತ್ತಿತ್ತು. ಅದೇ ವಿಶ್ವಾಸದಿಂದ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ಬಿಟ್ಟೆ ರೀ. ಪೂಜಾ, ಐಮ್ ರಿಯಲಿ ಸಾರಿ ಪೂಜಾ, ಐಮ್ ರಿಯಲಿ ಸಾರಿ. ನಿಜವಾಗ್ಲೂ ನಿನಗೆ ಮನಸ್ಸನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ. ಬೇರೆದವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಅವ್ರು ನಮ್ಮ ಜೀವನದಾಗ ಹಾಳು ಮಾಡೋಕೆ ನಿಂತಿರ್ತಾರೆ. ಕೇಳಿ ನಮ್ಮ ಮೈ ಜುಮ್ ಅಂತದಪ್ಪ. ನಿಜವಾಗ್ಲೂ ಪೂಜಾ, ಐ ಆಮ್ ಸೋ ಸಾರಿ. ರೀ, ಯಾಕಿಷ್ಟು ಬೇಜಾರು ಮಾಡ್ಕೋತೀರಿ? ಹಾಂ, ನನಗೆ ಗೊತ್ತಿಲ್ವ ನೀವೇನಂತೇಳಿ? ಇಲ್ಲ, ಅದನ್ನೆಲ್ಲ ಮನಸ್ಸಿನ ತೆಗಿರಿ. ಈಗ ಸಾಕ್ಷಿಗಳವ ಅವ್ರ ಮನೆ ಬಿಟ್ಟು ಹೊರಗೆ ಹೋಗಾತ, ಇನ್ನು ಅವ್ರ ಬಗ್ಗೆ ಚಿಂತೆ ಬೇಡ. ನಮ್ಮ ಲೈಫು, ನಮ್ಮ ಜೀವನ, ನಮ್ಮ ಆಫೀಸು ಅಷ್ಟೇ ನಮ್ಮ ಜೀವನ. ಇಲ್ಲ ಇಲ್ಲ ಪೂಜಾ, ನನಗೆ ಯಾಕೋ ಹೊರಗೆ ಬರೋಕ್ಕಾಗತ್ತಿಲ್ಲ ಅದರಿಂದ. ಏನೋ ಒಂಥರ ಮನಸ್ಸೊಳಗೆ ಕಸಿ ಬಿಸಿ. ನಮ್ಮ ಮನೆಯವ್ರ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ಸ್ಬಿಡತ್ತೆ ನನಗೆ. ಅದು ಎಕ್ಸ್ಪೆಷಲಿ ನಿನ್ನ ಮನಸ್ಸು. ನಿನ್ಕಿಂತನೂ ಆಕೆಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಾವು ಒಂದು ಕ್ಷಣ ನೆನೆಸ್ಕೊಂಡ್ರೆ ನನ್ನ ಮನಸ್ಸೊಳಗೆ ಒಂಥರ ಆಗೋದೈತೆ ಪೂಜಾ. ಅಯ್ಯೋ ರೀ, ಸಾಕಪ್ಪ, ಹೇಳಿದ್ರೆ ಎಷ್ಟು ಸಲ ಹೇಳ್ತೀರಿ ನೀವು? ಸರಿ ಇದೆಲ್ಲ ಸಾಕು. ನಡ್ರಿ, ನಾಷ್ಟ ಮಾಡೋವಂತ್ರಿ, ಆಫೀಸ್ಗೆ ಹೋಗುವಂತ್ರಿ, ಲೇಟ್ ಆಕೈತಿ. ಇದ್ರೊಳಗೆ ನೀವು ಕುಂತ್ರ ನಡಿಬೇಕಲ್ಲಪ್ಪ ನಮ್ಮ ಜೀವನ. ಹಾಂ, ಬರ್ರಿ ನೀವು. ನಿಜವಾಗ್ಲೂ ಪೂಜಾ ಸಾರಿ, ನಿನ್ನ ಮನಸ್ಸನ್ನ ಭಾಳ ನೋಯಿಸ್ಬಿಟ್ಟೆ ನಾನು. ಅಯ್ಯೋ ದೇವರೇ, ಸಾಕು ಬಿಡ್ರಿಪ್ಪ. ಈಗ ನಿಮ್ಮ ಮನಸ್ಸು ಖುಷಿ ಪಡುವಂಥ ವಿಚಾರ ಹೇಳೋಣ ಒಂದು. ನೀ ಏನು ಹೇಳಿದ್ರು ಈ ಖುಷಿ ಆಗಲ್ಲ. ಯಾಕೋ ಮನಸ್ಸು ಭಾಳ ಒಂಥರಾನ ಅನಿಸ್ಬಿಟ್ಟೈತೆ ನನಗೆ. ರೀ, ನಿಜವಾಗ್ಲು ಈ ವಿಚಾರ ಹೇಳಿದ್ರೆ ನೀವು ಭಾಳ ಖುಷಿ ಪಡ್ತೀರಿ. ನಿಮ್ಮ ಮನಸ್ಸೊಳಗೆ ಆಗಿದ್ದನ್ನೆಲ್ಲ ಮರ್ತಾ ಬಿಡ್ತೀರಿ ನೋಡ್ರಿ ಪಕ್ಕ. ಹೌದಾ? ಏನಂತ ವಿಚಾರ ಅದು ರೀ, ಅದು ಏನು ನನ್ನಿಂದ ಇಷ್ಟ ಹಚ್ಕೊಳಕತ್ತ? ಏನದು ವಿಚಾರ? ರೀ, ರೀ, ನೀವು ತಂದೆ ಆಗತ್ತೀರ. ಏನು? ಪೂಜಾ ಏನು ಹೇಳತ್ತಿ ನೀನು? ನಿಜವಾಗ್ಲೂ ನೀನು? ಹೌದ್ರಿ,
ಒಂದು ಒಳ್ಳೆಯ ಸಂದರ್ಭ ಬರಲಿ, ನಿನ್ನ ಜೊತೆ ಶೇರ್ ಮಾಡಿದ್ರೆ ಆತಿ ವಿಚಾರ ಅಂತ ಅಂದ್ಕೊಂಡಿದ್ದೆ. ಈ ವಿಚಾರನೂ ಸಿಕ್ಬಿಡ್ತು. ನಿಮ್ಮ ಖುಷಿನಾ? ಖುಷಿನಾ? ನಿಜವಾಗ್ಲು ಭಾಳ ಖುಷಿ ಆಯಿತು. ಅವಾಗ ಹೇಳಿದೆ ವಿಚಾರನ. ಇಲ್ಲ ರೀ, ನಿಮ್ಗೆ ಫಸ್ಟ್ ಹೇಳತ್ತಿದ್ದೆ, ಯಾರಿಗೂ ಹೇಳಿಲ್ಲ. ನಮ್ಮ ಮಗುನ ಇನ್ನೂ ಮಟ್ಟ ಹೇಳಿಲ್ಲ. ಪೂಜಾ, ನಿಜವಾಗ್ಲು ಎಷ್ಟು ಖುಷಿ ಆಗತ್ತಿದ್ದು ಗೊತ್ತಾ? ಎಷ್ಟು ಖುಷಿ ಆಗತ್ತಿದ್ದು ಗೊತ್ತಾ? ನಿನ್ನ ಹೊಟ್ಟೆ ಒಳಗೆ ನಮ್ಮ ಪಪ್ಪನ ಹುಟ್ಟಿ ಬರ್ಬೇಕು, ನಮ್ಮ ತಂದೆನ ಹುಟ್ಟಿ ಬರ್ಬೇಕು. ನಿಜವಾಗ್ಲು ನೀ ಎಷ್ಟು ಲಕ್ಕಿ. ಅಯ್ಯೋ ದೇವ್ರೆ. ನಿನಗೆ ಯಾರು ಬಾ ಅಂತಿದ್ರು ನೋಡಿಲಿ, ನೀ ಬಂದು ಎಲ್ಲ ಹಾರ್ಗಿಡ್ದು ಹತ್ತಿ ಬಿದ್ದು ಹೋತು. ಅವನನ್ನು ಮನೆ ಬಿಟ್ಟು ಹೊರಗೆ ಹಾಕಿದ. ಅಯ್ಯ, ನನಗೇನು ಗೊತ್ತಿದ್ಲೆ ಹಿಂಗೆ ಆಕೈತೆ ಅಂತೇಳಿ? ನಿನಗೇನು ಗೊತ್ತಿರಲಿಲ್ಲವ? ನಿನಗೇನು ಗೊತ್ತಿರಲಿಲ್ಲ. ಬಾಯಿ ಮುಚ್ಕೊಂಡು ತಣ್ಣಗೆ ಇದ್ದಿದ್ರ ಇಷ್ಟೆಲ್ಲ ಹಾಕಿತ್ತ? ಹಾಂ, ಹಾಕಿತ್ತ? ಗೊತ್ತಾಗ ಅಲ್ಲ, ತಣ್ಣಗೆ ನಿನ್ನ ಪಾಡಿಗೆ ನೀ ಇದ್ಬಿಟ್ಟಿದ್ರ ಇಷ್ಟೆಲ್ಲನೂ ಹಾಕಿತ್ತಿಲ್ಲ. ಆ ಮನೆ ಬಿಟ್ಟು ಹೊರಗೂ ಹಾಕಿತ್ತಿಲ್ಲ. ಈಗೇನೂ ಇಲ್ಲ, ಸಿದ್ಧಾರ್ಥನೂ ಇಲ್ಲ, ದುಡ್ಡು ಇಲ್ಲ, ನಾವು ಒಂದು ತಿಂಗಳು ಕೆಲಸ ಮಾಡಿದ ಸ್ಯಾಲ್ರಿನೂ ಇಲ್ಲ. ಸ್ಯಾಲ್ರಿನೂ ಇಲ್ವಾ? ಮತ್ತೇನು, ಇನ್ನು ಒಂದು ತಿಂಗಳು ಆಗಕ್ಕೆ 4 ದಿನ ಬಾಕಿ ಐತಿ. ಇನ್ನು 4 ದಿನ ಕೆಲಸ ಮಾಡಿದ್ರೆ ಫುಲ್ ಸ್ಯಾಲ್ರಿ ಕ್ರೆಡಿಟ್ ಆಕಿತ್ತು. ಏನೂ ಇಲ್ಲ, ಕೈಯಾಗ ₹1 ಇಲ್ಲ. ಎಲ್ಲಿ ಹೋಗೋದು, ಏನು ಮಾಡೋದು? ಅಯ್ಯೋ ನನ್ನ ಮುದ್ದಿನ ಮಗಳ, ನಾನಿನ್ನು ಒಳ್ಳೇದಕ್ಕೆ ಮಾಡಿದ್ದೆಲೆ. ಏನು ಒಳ್ಳೇದಕ್ಕೆ ಮಾಡಿದಿ? ಕಲ್ಲು ಹಿಡ್ಸಾಕತ್ತಕ್ಕ ಎಲ್ಲ ಹಾರ್ಗಿಡ್ಕೊಂಡು ಹತ್ತಿ ಬಿದ್ದು ಹೋಗೋದು. ಈಗ ನಿನ್ನ ಪಾಡಿಗೆ ತಣ್ಣಗೆ ಹಚ್ಕೊಂಡಿತ್ತಿದ್ರೆ ಇಷ್ಟೆಲ್ಲ ಆಗುತ್ತಿದ್ದಿಲ್ಲ. ಈಗ ಸಿದ್ಧಾರ್ಥ ಇಲ್ಲ, ಏನೂ ಇಲ್ಲ. ಎಲ್ಲಿ ಹೋಗೋದು, ಏನು ಮಾಡೋದು? ಭಿಕ್ಷೆ ಬಿಡ್ಬೇಕೇನೆ ರೋಡ್ನಾಗ ನಿಂತ್ಕೊಂಡು. ಬಯಸಿ ಹೇಳಿಲ್ಲ ಸಾಕ್ಷಿ, ನೀನು ಒಳ್ಳೇದಕ್ಕಲ್ಲ ಮಾಡಿದ್ದು. ಏನು ಒಳ್ಳೇದೋ ಏನೋ. ಛ, ಅವ್ವ ಚಂದ್ರ, ಯಾಕೆ ಚಂದ್ರ? ಯಾಕೆ? ರೀ, ಸಿಂಚನ ಸಿಕ್ಕಿದ್ಲ? ಸಿಂಚನ ನೋಡಿದ್ರೆ ಹೆಂಗದಾಡ್ರಿ ಸಿಂಚನ? ಹೆಂಗದಾಡ್ರಿ ಸಿಂಚನ? ಮಗನ ಮದುವೆ ಮಾಡಿ ಆರಾಮಿರ್ಬೇಕಂದ್ರ ಏನಪ್ಪ ಆದಿತ್ಯ ಇದೆಲ್ಲ? ಏನಿದೆಲ್ಲ? ನೋಡಿರಿ ನಿಮ್ಮ ಒಂದು ಪರಿಸ್ಥಿತಿ ನೋಡಿದ್ರೆ ಹಿಂಗೆ, ಸಿಂಚನ ನೋಡಿದ್ರೆ ಎಲ್ಲೂ ಸಿಗತ್ತಿಲ್ಲ. ಏನು ಮಾಡೋದೀಗ? ಅವ್ವ ಒಂದು ಧೈರ್ಯ ತಗೋವಾ. ಇಂಥ ಟೈಮ್ ಒಳಗೆ ನೀ ಧೈರ್ಯ ತಗೋಬೇಕು. ಇಲ್ಲ, ಹಿಂಗೆ ಧೈರ್ಯ ಕೆಟ್ಟಿ ಅಂತಂದ್ರೆ ಕೆಲಸ ಕೆಡ್ತೈತಿ. ಅರ್ಥ ಮಾಡ್ಕೋವಾ, ಅರ್ಥ ಮಾಡ್ಕೋ. ನನಗೆ ಗೊತ್ತಿಲ್ಲ. ನನ್ನ ಮಗಳು ಮನೆಗೆ ಬರ್ಬೇಕು, ನನ್ನ ಮಗಳು ಹುಷಾರಾಗಿ ಮನೆಗೆ ಬರ್ಬೇಕು, ನನ್ನ ಮಗಳು ಹುಷಾರಾಗಿ ಮನೆಗೆ ಬರಬೇಕು. ಆದಿತ್ಯ, ದುರಾಸೆ ಪಟ್ಬಿಟ್ನಿ. ಎಲ್ಲಿ ಆ ಸಿದ್ಧಾರ್ಥ ಪೂಜಾಗ ಅಷ್ಟೆಲ್ಲ ಮಾಡಿದ್ನಲ್ಲ, ಅದಕ್ಕೆ ಕರ್ಮ ನನ್ನ ಮಗಳಿಗೆ ತಿರ್ಸಾತೈತೋ ಮಾರಯ್ಯ. ನನ್ನ ಕರ್ಮ ನನ್ನ ಮಗಳಿಗೆ ತಿರ್ಸಾತೈತಿ. ನನ್ನ ಮಗಳು ಎಲ್ಲಿದ್ರು ಆರಾಮಾಗಿ ಬರ್ಬೇಕಾದಿತ್ಯ. ಚಂದ್ರ, ಇಂಥ ಟೈಮ್ ಒಳಗೆ ನೀನು ಧೈರ್ಯವಾಗಿರ್ಬೇಕು. ಅದನ್ನ ಬಿಟ್ಟು ನೀನೇ ಹಿಂಗಾದ್ರೆ ಹೆಂಗ ಹೇಳು? ಹೆಂಗೆ ಧೈರ್ಯವಾಗಿರ್ಬೇಕ್ರಿ? ಹೆಂಗೆ ಧೈರ್ಯವಾಗಿರ್ಬೇಕು? ನನ್ನ ಮಗಳು ಎಲ್ಲದಾಳು, ಏನು ಮಾಡಕತ್ತಾಳು, ಯಾವ ಪರಿಸ್ಥಿತಿ ಒಳಗದಾಳು, ತಿನ್ಲು ಉಂಡ್ಲು ಏನು ಗೊತ್ತಿಲ್ಲ. ನಾ ಇಲ್ಲಿ ಹೆಂಗೆ ಹಾಕಿರ್ಬೇಕು? ನನಗೆ ನನ್ನ ಮಗಳು ಬೇಕು. ನನ್ನ ಮಗಳು ನೋಡೋ ತನಕ ಏನು ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಏನು ತಿಂದಿಲ್ಲವ ನೀನು? ರಾತ್ರಿಯಿಂದ ಒಂದು ಕಪ್ ನೀರು ಸಹ ಕುಡ್ದಿಲ್ಲ ನೀನು. ಹಿಂಗಾದ್ರೆ ಹೆಂಗೆ ಪರಿಸ್ಥಿತಿ? ನಾವು ಸಿಂಚನ ಸಂಬಂಧ ಗಟ್ಟಿ ಇರ್ಬೇಕವ. ನೀ ಹಿಂಗೆ ಮಾಡಿದ್ರೆ ಹೆಂಗೆ? ನಾನು ನನ್ನ ಕೈಯಾರ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟೆ. ಆಕೆ ತಿನ್ಲು ಉಂಡ್ಲು ಏನು ಗೊತ್ತಿಲ್ಲ, ಯಾವ ಪರಿಸ್ಥಿತಿ ಒಳಗೆ ಅದು ಗೊತ್ತಿಲ್ಲ. ನಾವು ಮಾತ್ರ ಅದು ಹೆಂಗೆ ಹಾಯಾಗಿರ್ಬೇಕು? ಅವ್ವ ನನಗೆ ಅರ್ಥ ಆಕೈತಿ. ಈಗ ನಾನು ಅಪ್ಪ ಹೊರಗೆ ಸಿಂಚನ ಎಲ್ಲೆಲ್ಲದಾಳು ಏನೇನು ತನ್ನ ಹುಡ್ಕಾಕ್ ಹೊಂಟೀವಿ. ಸಿದ್ಧಾರ್ಥವ್ರ ಸಹಾಯನೂ ಕೇಳೇನಿ, ಬರ್ತೀನಿ ಅಂತ ಹೇಳ್ಯಾರ. ನೀನು ನಾನು ಈಕಿಗೆ ಶಶಿಗೆ ಫೋನ್ ಮಾಡೀನಿ, ಆಕಿಲ್ ಬರ್ತಾ ಅಂತ. ನೀನು ನೋಡ್ಕೊಳಕ್ಕೆ ನೀವು ಒಬ್ಬಕ್ಕೆ ಇರ್ತೀರ ಮನ್ಯಾಗ, ಅದಕ್ಕೆ ನಾವು ಹೋಗಿ ಬರ್ತೀವ. ನೀವು ಹುಷಾರಾಗಿರು. ಆಯ್ತು, ಹೋಗ್ಬರ್ರಿ. ಸರಿ ಅವ, ಶಶಿಗೆ ಬರಕ್ಕೆ ಹೇಳಿ, ನೀಗ ಬರ್ತಾ. ಚಂದ್ರ ಹುಷಾರ? ಆಯ್ತು ರೀ, ಹೆಂಗಾರ ಮಾಡಿ ಸಿಂಚನ ಹುಡ್ಕೊಂಡು ಬರ್ರಿ. ನನ್ನ ಕಾಳಜಿ ಬಿಡ್ರಿ ನೀವು, ನಾ ಆರಾಮಾಗಿರ್ತೀನಿ. ಆತವ.